ಕುಟುಂಬದಲ್ಲಂತ ಹುಟ್ಟಿದಂತ ಒಬ್ಬ ಯುವಕ ಇಷ್ಟೆಲ್ಲ ಇಂದು ಮಾಡ್ತಾ ಇದ್ದಾರೆ, ಎಲ್ಲಾ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಉದ್ಯಮದಲ್ಲಿ ಯಶಸ್ಸಾಗಿರುವಂತದ್ದು, ಸಾಮಾಜಿಕ ಚಟುವಟಿಕೆಗಳು ತೊಡಗಿಸ್ಕೊಂಡಿರುವಂತದ್ದು, ಎಲ್ಲಾ ರೀತಿಯಲ್ಲಿ ತೊಡಗಿಸ್ಕೊಂಡಿರುವಂತದ್ದು. ವೈಯಕ್ತಿಕವಾಗಿ ವಿಶ್ವನಾಥ ಗದ್ದೆ ಮನೆಯವರಿಗೆ ನೀವು ಮಾಡ್ತಿರುವಂತ ಕೆಲಸ ನಿಮ್ಗೆ ಖುಷಿ ಇದೆಯಾ? ಅದು ತುಂಬಾನೇ ಖುಷಿ ಇದೆ ನಾನು ಮಾಡ್ತಿರೋ. ಈಗ ನಾನು ಈ ವರ್ಷ ಮಾತ್ರ ನಾನು ಎಲ್ಲಾ ಕೆಲವೊಂದು ಆಯ್ದ ಶಾಲೆಗಳಿಗೆ ಹೋಗ್ಕೊಡುವಾಗ ಆ ಮಕ್ಕಳಲ್ಲಿ ಮೂಡಿ ಬರುವ ಖುಷಿ ಏನಿದೆ, ನಾವೇನೋ ಒಂದು ಪರಿಕರ ಅವ್ರಿಗೆ ಎಲ್ಲದನ್ನೂ ಕೊಡಕ್ಕಾಗಲ್ಲ, ಕೈಲಾಗಿ ನಾವು ಕೊಟ್ಟಾಗ ಆ ಖುಷಿ, ಅದಕ್ಕಿಂತ ಖುಷಿ ಬೇರೆ ಯಾವ್ದೂ ಇಲ್ಲ. ಸೊ ಅವ್ರು ಪಡುವ ಖುಷಿ, ಅವ್ರ ಆ ಬ್ಯಾಗ್ ನೋಡೋದು, ಆ ಬಟ್ಟೆ ನೋಡೋದು, ಆ ಖುಷಿ ನಮ್ಗೆ ತುಂಬಾ ತೃಪ್ತಿ ತಂದಿದೆ. ವಿಶ್ವನಾಥ ಗದ್ದೆ ಮನೆಯವರಿಗೆ ರಾಜಕೀಯದ ಕುರಿತಾಗಿ ಅಥವಾ ರಾಜಕೀಯಕ್ಕೆ ಬರುವ ನಿಟ್ಟಿನಲ್ಲಿ ಏನಾದ್ರೂ ಆಸಕ್ತಿ ಇದೆಯಾ? ಈಗ ಸಮಾಜಮುಖಿ ಕಾರ್ಯ ಮಾಡಕ್ಕೆ ರಾಜಕೀಯಕ್ಕೆ ಬರ್ಬೇಕು ಅಂತಾನೆ ಏನು ಇಲ್ಲ. ನಾನು 12 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀನಿ. ಈ ವರ್ಷ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಸೊ ಏನಂದ್ರೆ ಸ್ವಲ್ಪ ಎಲ್ಲರಿಗೂ ತಲುಪಲಿ ಅಂತ ಹೇಳಿ ಈಗ ರಾಜಕೀಯಕ್ಕೆ ಬಂದು ಇನ್ನೂ ಒಳ್ಳೇದ್ ಮಾಡ್ಬೋದು ನಮ್ಮ ಇದಕ್ಕೆ ಅಂದ್ರೆ ಅದಕ್ಕೂ ಅವಕಾಶ ಇದೆ ಅಂದ್ರೆ ಖಂಡಿತ. ಯಾವ ಪಕ್ಷದ ಬಗ್ಗೆ ಒಲವು? ಬರೀ ಕ್ಯೂರಿಯಾಸಿಟಿ ಇದೆ. ಯಾವ ಪಕ್ಷದ ಬಗ್ಗೆ? ವಿಶ್ವನಾಥ ಗದ್ದೆ ನಾನು ಮೋದಿ ಫಾಲೋವರ್. ವಿದ್ಯಾರ್ಥಿಗಳ ಮನಸ್ಸು ಅತ್ಯಂತ ಮೃದುವಾಗಿರುವಂತದ್ದು. ಯಾಕಂದ್ರೆ ಅವ್ರ ಸಣ್ಣ ಸಣ್ಣ ವಿಚಾರಗಳು ಕೂಡ ಮನಸ್ಸಿಗೆ ತಗೊಳ್ಳುವಂತ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ನಾವು ತುಂಬಾ ನೋಡ್ತಾ ಇದ್ದೀವಿ. ಹೌದು, ಅದು ಅವ್ರ ಮನಸ್ಸಲ್ಲಿ ಹಾಗೆ ನಮ್ದೀಗ ಬಾಲ್ಯ ಜೀವನದಲ್ಲಿ ಏನೋ ಒಂದ್ ಘಟನೆ ನಡೆದಿದ್ರೆ ನಾವು ಈಗಲೂ ಅದು ನಮ್ಮ ಮೈಂಡ್ ಅಲ್ಲಿ ಉಳಿದಿರುತ್ತೆ. ಅಂದ್ರೆ ಈ ರೀತಿಯಾಗಿ ಅವರಿಗೆ ನೀವು ಕಿಟ್ಗಳನ್ನ ಕೊಟ್ಟ ಸಂದರ್ಭದಲ್ಲಿ ಪ್ರೈವೇಟ್ ಸ್ಕೂಲ್ಗಳ ಮಕ್ಕಳು ಇವ್ರು ಯಾರು ಕೂಡ ಸ್ಪೋರ್ಟ್ಸ್ ಗಳಿಗೆ ಬಂದ ಗೊತ್ತಾಗ ಯಾರು ಕೂಡ ಡಿಫ್ರೆಂಟ್ ಗೊತ್ತಾಗಲ್ಲ. ಈ ರೀತಿ ಆದಾಗ ಅಂದ್ರೆ ಮಾನಸಿಕವಾಗಿ ಆ ಮಕ್ಕಳಿಗೆ ಇಷ್ಟು ಸ್ಥೈರ್ಯ ತುಂಬತ್ತಿದ್ದು ನನ್ನ ಪ್ರಕಾರ ತುಂಬಾನೇ ಆಗುತ್ತೆ ಅನ್ಕೊಂತೀನಿ. ಯಾಕಂದ್ರೆ ಈಗ ಯಾವ್ದೋ ಸ್ಪೋರ್ಟ್ಸ್ಗೆ, ರನ್ನಿಂಗ್ ರೇಸಿಗೆ ಅಥವಾ ಯಾವ್ದೋ ಒಂದು ಇದಕ್ಕೆ ನಿಂತಾಗ ಅವರು ಟ್ರ್ಯಾಕ್ ಪ್ಯಾಂಟ್, ಟಿ ಶರ್ಟ್ ಎಲ್ಲ ಹಾಕಿ, ಶೂ ಹಾಕಿ ರೆಡಿ ಇರ್ತಾರೆ. ಇವ್ರು ಯಾವ್ದೋ ಅವ್ರು ನೋಡಿದಾಗ್ಲೇನೆ ಅವ್ರು ಅರ್ಧ ಡಿಮೋಟಿವೇಟ್ ಆಗಿರ್ತಾರೆ. ಸೊ ಇವ್ರು ಅದೇ ತರ ಇದಾರೆ ಅಂದ್ರೆ ನಾನೇನು ಅವ್ರಿಗಿನ ಕಮ್ಮಿ ಇಲ್ಲ, ಸೊ ನಾನು ಸಾಧಿಸ್ಬೋದು, ನಾನು ಗೆಲ್ಬಹುದು ಅನ್ನೋದೊಂದಿದೆ. ಸೊ ಅದೇ ರೀತಿ ಅವರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ, ನಾವು ಆಟ ಆಡ್ಬೋದು, ಹೋಗ್ಬೇಕು ಅವ್ರ ಜೊತೆ ಮೇಲೆ ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೇಕು ಅನ್ನೋದು. ಅದೇ ರೀತಿಯಲ್ಲಿ ನೀವು ಈಗ ಹೆಚ್ಚಾಗಿ ಧಾರ್ಮಿಕ ದೇವಸ್ಥಾನಗಳಲ್ಲಿ ಕೂಡ ಆಸಕ್ತಿ ಇರುವಂತದ್ದು. ವಿಶ್ವನಾಥರು ಕೇವಲ ಯಾವ್ದೊಂದು ಆಸ್ಪತ್ರೆನೋ ಅಥವಾ ಯಾವ್ದೊಂದು ಶಿಕ್ಷಣಕ್ಕೂ ಸೀಮಿತ ಆಗಿಲ್ಲ, ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತೊಡಗಿಸಿಕೊಂಡಿರುವಂತದ್ದು. ಈ ಧಾರ್ಮಿಕ ಕ್ಷೇತ್ರದ ಕುರಿತಾಗಿ ಮಾತಾಡಿದರೆ ಈ ಧಾರ್ಮಿಕ ಕ್ಷೇತ್ರಗಳು ಕೂಡ ಕೊಡುಗೆ ನೀಡಬೇಕು ಅಥವಾ ದೇವಸ್ಥಾನಗಳ ಕುರಿತಾಗಿ ಆಸಕ್ತಿ ಬಂದಿದೆ? ಈಗ ಒಂದು ನಮ್ಮ ಊರು ಚೆನ್ನಾಗಿರ್ಬೇಕು ಅಂತ, ನಮ್ಮ ಊರು ಅಂದ್ರೆ ಒಂದು ಆರೋಗ್ಯಕರವಾಗಿರ್ಬೇಕು, ನೀಟಾಗಿರ್ಬೇಕು. ನಮ್ದೇನು ಹಿರಿಯರು ಬಿಟ್ಟೋಗಿರೋ ಕಟ್ಟೋಗಿರೋ ದೇವಸ್ಥಾನಗಳು ಶಿಥಿಲ ಸ್ಥಿತಿ ಬಂದಿದ್ರೆ ಅದನ್ನ ರಿನೋವೇಟ್ ಮಾಡಬೇಕು. ಸೊ ಆ ತರದ್ದು ನಮ್ ಹಿಂದಿಂದ ಇದನ್ನ ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದೊಂದು ಉದ್ದೇಶದಿಂದ ಈ ತರ ಮಾಡೋಣ, ನಮ್ ಕೈಲಿ ಏನಾಗುತ್ತೋ ಅದನ್ನ ಸಹಾಯ ಮಾಡೋಣ ಅಂತ ಹೇಳಿ. ಪೂರ ಮಾಡಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು, ಮತ್ತೆ ಉಳಿದಿದ್ದು ಗ್ರಾಮಸ್ಥರು ಅವರೆಲ್ಲ ಮಾಡ್ಬೋದು ಅಂತ ಹೇಳಿ. ಅಂದ್ರೆ ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ವಿಶ್ವನಾಥ್ ಗದ್ದೆ ಮನೆಯವರ ಮೇಲೆ ದೇವರ ಕೃಪೆ ಯಾವ ರೀತಿಯಾಗಿದೆ? ದೇವರ ಇದೆ. ನಾನೇನು ಮನ್ಸಿಗೆ ಏನ್ ಬಂದಿದೆ ಅದು ನನ್ ಖುಷಿ ಕೊಟ್ಟಿದೆ. ಸೊ ದೇವ್ರು ಕೊಟ್ಟಿದ್ದೆ ಅನ್ಕೊಂತೀನಿ. ನಾನೆಲ್ಲ ಇದನ್ನ ಮಾಡ್ತಾ ಇರೋದಕ್ಕೆ ನನ್ ಕೊಟ್ಟಿರ್ಬೋದೇನೋ ಅಂತ ನಂದೊಂದು ಭಾವನೆ. ಅದರ ಜೊತೆಯಲ್ಲಿ ವಿಶ್ವನಾಥ್ ಗದ್ದೆ ಮನೆಯವರಿಗೆ ಈ ಶಿಕ್ಷಣ ಇದೆಲ್ಲದರ ಜೊತೆಯಲ್ಲಿ ಇತ್ತೀಚೆಗೆ ನೀವು ಒಂದು ಗೋಶಾಲೆಗೆ ಕೂಡ ಭೇಟಿಯನ್ನು ಕೊಡ್ತೀರಾ. ಗೋವಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನಮಾನವಿರುವಂಥದ್ದು, ಅತ್ಯಂತ ಪವಿತ್ರವಾಗಿರುವಂಥದ್ದು. ಅದರಲ್ಲೂ ಮಲೆನಾಡು ಗಿಡ್ಡ ಅಂತ ಬಂದಾಗ ಅದು ವಿಶೇಷವಾಗಿ ಎಲ್ಲರೂ ಕೂಡ ಇದು ಮಾಡ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಗಿಡ್ಡನ ಏನು ತಳಿ ಏನಿದೆ ನಶಿಸ ಹೋಗ್ತಾ ಇರುವಂಥದ್ದು, ಹಲವಾರು ರೀತಿಯಲ್ಲಿ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಏನು ದುರುಪಯೋಗ ಕೂಡ ಆಗ್ತಾ ಇರೋದನ್ನ ಗಮನಿಸ್ತೀವಿ. ಈ ನೆಲೆಯಲ್ಲಿ ಕೊಪ್ಪ ತಾಲೂಕಿನ ಏನು ಗೌರಿಗದ್ದೆ ಅನ್ನುವಲ್ಲಿ ಒಂದು ಇದು ಗೋಶಾಲೆಯನ್ನ ಮಾಡಿದ್ದಾರೆ. ಏನು ಗೋಲೋಕ ಗೋಶಾಲೆ ಎನ್ನುವಂಥದ್ದು ರಾಮಸ್ವಾಮಿ ಅವರಾಗಿರ್ಬೋದು, ಹಾಗೇನು ಇನ್ನೊಬ್ರು ಶೈಲೇಶ್ ಹೊಳ್ಳ ಅನ್ನೋರ ನೇತೃತ್ವದಲ್ಲಿ ಆಗಿರುವಂಥದ್ದು. ಆ ಒಂದು ಗೋಶಾಲೆಗೆ ನೀವನ್ನು ಭೇಟಿ ಕೊಡ್ತೀರಾ. ಹತ್ತ 300ಕ್ಕೂ ಅಧಿಕ ಗೋವುಗಳಿರುವಂಥದ್ದು. ಯಾರು ಕೂಡ ಬಹುತೇಕ ಎಲ್ಲರೂ ಕೂಡ ತಮ್ಮದೇ ರೀತಿಯಲ್ಲಿ ಸಹಾಯವನ್ನ ಬಹುತೇಕ ಜನ ಮಾಡಿದ್ದಾರೆ. ವಿಶ್ವನಾಥ್ ಗದ್ದೆ ಮನೆಯವರು ಬಹುತೇಕ ಅತಿ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿರುವಂಥದ್ದು. ಪ್ರತಿ ತಿಂಗಳು ಕೂಡ 1 ಲಕ್ಷ ಹಣವನ್ನ ಕೊಡ್ತೀರಾ ಅಂತ ಹೇಳಿದ್ರಿ. ಅದೇ ರೀತಿಯಲ್ಲಿ 1 ತಿಂಗಳ ಹಣವನ್ನು ಕೂಡ ಈಗ ಕೊಟ್ಟಿರುವಂಥದ್ದು. ಈ ಗೋಪ್ರೇಮದ ಕುರಿತಾಗಿ ಏನ್ ಹೇಳ್ತೀರಾ? ಗೋಪ್ರೇಮ ನಮಗೆ ಮಲೆನಾಡು ಭಾಗದ ಜನ ಏನಿದ್ದಾರೆ ಅವರಿಗೆ ಮುಂಚಿಂದನೂ ಇದ್ದೇ ಇದೆ, ಅದೊಂದಿದೆ. ಸೊ ಆ ಒಂದು ಕೊಟ್ಟಿಗೆ 10 ದನ ನಮ್ಮ ಮನೇಲಿ ಇದೆ ಅಂದ್ರೆ ಅದನ್ನ ಸಾಕ್ಲಿಕ್ಕೆ ಅದಕ್ಕೆ ಏನು ಕಷ್ಟಪಡ್ಬೇಕು, ಅದು ಯಾವ ತರ ಇದ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರೋ ವಿಚಾರನೇ. ಸೊ ನಾವು ಚಿಕ್ಕಲ್ಲಿಂದಾಗ ನಮ್ಮಲ್ಲೂ ತುಂಬಾ ದನಗಳಿದ್ದು ನಮ್ಮ ಗದ್ದೆ ಮನೆ ಫ್ಯಾಮಿಲಿಯಲ್ಲಿ ಈಗ ಅಳ್ಸೋಗಿದೆ ಆ ಕೊಟ್ಟಿಗೆಗಳು. ನಾವು ಕೊಟ್ಟಿಗೆ ಶೆಡ್ ಏನಂತ ಈಗ ಕರೀತಾರೆ, ದನದ ಕ್ಯಾಟಲ್ ಶೆಡ್. ಒಂದೊಂದು ಕ್ಯಾಟಲ್ ಶೆಡ್ 200-300 ದನ ಇರ್ಬೇಕು ಕೂಡಂತದ್ದು ಕ್ಯಾಟಲ್ ಶೆಡ್ ಇತ್ತು ಇಲ್ಲಿ. ಆ ತರದ್ದು 2 ಇತ್ತು.
ಓಕೆ. ಇಲ್ಲಿ ನಮ್ ಗದ್ದೆ ಮನೆಯಲ್ಲಿ. ನಿಮ್ಮ ಒಂದು ಕುಟುಂಬ. ಹೌದು, ಓಕೆ, ಓಕೆ, ಕುಟುಂಬದಲ್ಲಿ. ಹಾ. ಆ ತರ ಅದಕ್ಕೋಸ್ಕರ ಅದರಲ್ಲೇ ಒಬ್ಬ ಅವನೇ ಡೆಡಿಕೇಟೆಡ್ ಆಗಿ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕು, ಕಾಡಿ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕು, ಮತ್ತೆ ಅದಕ್ಕೆ ಮೇಂಟೈನ್ ಮಾಡ್ಲಿಕ್ಕೆ ಜನಗಳು ಎಲ್ಲ ಇದ್ದಿದ್ದು ನಾವು ಕಣ್ಣಾರೆ ಕಂಡಿದ್ದೀವಿ. ಅಂದ್ರೆ ಅಷ್ಟು ನಮ್ ಹಿರಿಯ ಅಜ್ಜ ಎಲ್ಲ ಮಾಡಿದ್ ನೋಡಿಲ್ಲ, ಬಟ್ ಅವ್ರು ಮಾಡಿದ್ರು ಅನ್ನೋದನ್ನ ಅದಕ್ಕಿಂತ ಕಮ್ಮಿ ಮಟ್ಟದಲ್ಲಿ ದನಗಳು ಇದ್ದಿದ್ದು. ಮತ್ತೆ ಅದೇನ್ ಕ್ಯಾಟಲ್ ಶೆಡ್ ಇದೆ ಅದು ಇವಾಗ್ಲೂ ಇತ್ತು, ಅಂದ್ರೆ ಒಂದ್ 2-3 ವರ್ಷದಲ್ಲಿ ಬಿದ್ದೋಗಿದೆ ಅದು. ಆ ತರದ್ ಕಟ್ಟಿದ್ರು ಅವರು, ತುಂಬಾ ದೊಡ್ಡ ಮಟ್ಟದಲ್ಲಿ ಕಟ್ಟಿದ್ರು, ನೀಟಾಗಿ ಮೇಂಟೈನ್ ಮಾಡಿ. ಸೊ ಅದೆಲ್ಲ ನಮ್ಮ ಇದ್ರಲ್ಲಿ ಇತ್ತು. ನಾವು ಬೆಂಗಳೂರಲ್ಲಿ ಸ್ವಲ್ಪ ದನ ಸಾಕಿ, ಓನ್ಲಿ ಯಾವ್ದು ನಮ್ಮ ಇಂಡಿಯನ್ ಬ್ರೀಡ್ಸ್ ಯಾವ್ದಿದೆ, ಮಲ್ನಾಡ್ ಗಿಡ್ಡ ಇರ್ಬೋದು, ಹಳ್ಳಿಕಾರ್ ಇರ್ಬೋದು, ಶೈವಾಲ್ ಇರ್ಬೋದು, ಗೀರ್ ಇರ್ಬೋದು ಎಲ್ಲ. ಸೊ ಅದ್ರದ್ದು ಮೇಂಟೈನ್ ಮಾಡೋದು ಈಗ ಆಗ್ಲಿಲ್ಲ, ನಮಗೆ ಅಲ್ಲಿ ಮೇಂಟೈನ್ ಮಾಡಕ್ ಆಗ್ಲಿಲ್ಲ. ಅಲ್ಲಿದ್ದು ಮೇಂಟೆನೆನ್ಸ್ ಮಾಡೋ ಕಷ್ಟ ಏನಿದೆ ಅದೆಲ್ಲದನ್ನು ನನ್ಗೆ ಅರಿವಿತ್ತು. ಸೊ ಅಲ್ಲಿ ಹೋಗಿ ನೋಡಿದಾಗ ನಾನು ಅವಾಗ ಹರಿಹರಪುರಕ್ಕೆ ಕಮ್ಮಡಿ ಸ್ಕೂಲ್ಗೆ ರಾಮಕಮ್ಮಣ್ಣವರು ಬಂದಿದ್ರು ನಮ್ಮ ಇದಕ್ಕೆ. ಸೊ ನಮ್ದು ಗೋಶಾಲೆ ಎಲ್ಲ ಇದೆ, ನನಗೆ ಇಷ್ಟ ಇದೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಅಲ್ಲಿ ಹೋಗಿ ನೋಡಿದಾಗ ಅನ್ಸ್ತು, ಇದನ್ನ ಮೇಂಟೈನ್ ಮಾಡ್ಬೇಕು ಅಂದ್ರೆ 350 ದನ ಮೇಲೆ ಇದೆ ಅಲ್ಲಿ, ಅದು ಮೇಂಟೈನ್ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ. ಆಮೇಲೆ ಕೇಳ್ಪಟ್ಟೆ ಶೈಲೇಶ್ ಹೊಳ್ಳ ಅಂತ ಹೇಳಿ, ಅವ್ರು ನೋಡಿ ಎಲ್ಲ ಅವರು ಭೇಟಿ ಮಾಡಿದೆ. ಸೊ ಅವರೆಲ್ಲರೂ ಅವ್ರು ಬೆಂಗಳೂರಿಗೆ ಹೋಗಿ ದುಡಿಮೆ ಮಾಡಿ ಆ ಬಂದಿದ್ದ ದುಡ್ಡಲ್ಲಿ ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋದು ಅಂತ ಅರ್ಥ ಆಯ್ತು. ಸೊ ಆಯ್ತು, ನಮ್ದು ಒಂದು ಹಳ್ಳಿ ಸೇವೆ ಇರ್ಲಿ, ಅದಕ್ಕೆ ಇದು ಮಾತೆಗೆ ಇದಕ್ಕೆ ಇರ್ಲಿ ಅನ್ನೋದೊಂದಕ್ಕೆ ನಾವು ಆ ತರ. ಯಾಕಂದ್ರೆ ನೀವೊಂದು ಗೋವಿಗೆ ದುಡ್ಡುಗೋ ಏನೋ 1 ಲಕ್ಷ ಹಣವನ್ನು ಕೊಟ್ಟಿದ್ದು ಬೇರೆ ಪ್ರಶ್ನೆ ಆದ್ರೂ ಕೂಡ ಪ್ರತಿ ವರ್ಷವೂ ಪ್ರತಿ ತಿಂಗಳು ನೀವು ಕೊಡ್ತೀನ ಅನ್ನೋ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು. ಯಾಕಂದ್ರೆ ಗೋ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಭಾಗದಲ್ಲಿ ಸಾಕಕ್ಕೂ ಕೂಡ ಜನ ಕಷ್ಟಪಡ್ತಾ ಇದ್ದಾರೆ, ನಶಿಸಿ ಹೋಗ್ತಾ ಇರುವಂತದ್ದು. ಒಂದು ಮಾಹಿತಿಯ ಪ್ರಕಾರ ಹಿಂದೆ ಒಂದು 2-3 ವರ್ಷಗಳ ಹಿಂದೆ 32,000 ಇದ್ದಂತ ಗೋವುಗಳು ಈಗ 25,000ಕ್ಕೆ ಬಂದಿದೆ. ಹತ್ತತ್ರ 7,000 ರಿಂದ 8,000 ಗೋವುಗಳು ಕಡಿಮೆ ಆಗಿದೆ ಅನ್ನೋ ಮಾತು ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ನೀವೀಗ 1 ಲಕ್ಷ ಹಣವನ್ನು ಕೊಟ್ಟಿರುವಂತದ್ದು ಎಷ್ಟು ಖುಷಿ ಆಗ್ತದೆ ನಿಮ್ಮ ಮನಸ್ಸಿಗೆ? ಎಷ್ಟು ಖುಷಿ? ತುಂಬಾನೇ ಖುಷಿ ಇದೆ. ಏನಕ್ಕಂದ್ರೆ ನಮ್ಮ ಆ ಗೋವು ಅನ್ನೋದು, ಮಲೆನಾಡ ಗಿಡ್ಡ ಅನ್ನೋದು ನಮ್ಮ ಮಲೆನಾಡಿನ ಒಂದು ಇದು. ಅದೇನು ನಾವೇನು ಗರಿ ಅಂತೀವಿ ಅಥವಾ ಇದು ಅಂತ ನಮ್ಮ ನೇಚರಿಗೆ ಬೇಕಾಗಿರೋದು ಒಂದು ಜೀವಿ ಅದು. ನಮ್ಮ ಹಿಂದೂ ಧರ್ಮದವರು ಹೆಚ್ಚಾಗಿ ಗೋವನ್ನ ಪೂಜಿಸುವಂತ ಒಂದು ಅದು ಪೂಜಿಸೋದು ಒಂದು, ಅದು ದೊಡ್ಡ ಇದ್ರದ್ದು, ಅದು ದೇವ್ರ ತರ ನಾವು ನೋಡ್ತೀವಿ. ಅದೇ ರೀತಿ ನಮ್ಮ ಮಲೆನಾಡು ಭಾಗದಲ್ಲಿ ಎಲ್ಲಿ ಹಸು ಇದೆ, ಎಲ್ಲಿ ಗೋ ಇದೆ, ಅದು ಒಂದು ನಮ್ಮದು ಒಂದು ಕೀರ್ತಿ. ಅದೊಂದು ಜೀವ ನಶಿಸಿ ಹೋಗೋಕೆ, ಕಮ್ಮಿ ಆಗೋಕೆ ಬಿಡಬಾರ್ದು. ನಾವು ಅದನ್ನ ಜಾಸ್ತಿ ಮಾಡ್ಬೇಕು. ಆಮೇಲೆ ಈಗೇನು ನಮ್ಮ ಅವು ಬ್ರೀಡ್ ಮಾಡುವಾಗ ನಮ್ಮಲ್ಲಿ ಏನು ಅದ್ರದ್ದೇನು ಸೈಕಲ್ ಬರುತ್ತೆ, ಅವಾಗ ನಾವು ವೆಟರ್ನರಿ ಡಾಕ್ಟರ್ ಕರೆದಾಗ ಇಂಜೆಕ್ಷನ್ ಕೊಡ್ಲಿಕ್ಕೆ. ಸೊ ನಂದೊಂದು ಅದ್ರಲ್ಲೊಂದು ಕೋರಿಕೆ ಇದೆ, ಇದ್ರ ಜೊತೆಗೆ ಹೇಳ್ತೀನಿ. ಸೊ ಅದ್ರಲ್ಲಿ ಮಲ್ನಾಡ್ ಗಿಡ್ಡದೇ ಯಾಕೆ ಬ್ರೀಡ್ ಮಾಡಬಾರ್ದು ಅಂತ. ಅಲ್ಲಿ ಏನಾಗುತ್ತೆ, ಈಗ ಮಲ್ನಾಡ್ ಗಿಡ್ಡದ ಅವಾಗೆಲ್ಲ ಭುಜ ಎಲ್ಲ ಈ ತರ ಇತ್ತು, ಈಗೆಲ್ಲ ಮಿಕ್ಸ್ ಆಗಿ ಬರ್ತದೆ. ಯಾವ್ದು ನಮ್ಮ HF ಇರ್ಬೋದು, ಸಿಂಧಿ ಇರ್ಬೋದು, ಆ ತರದ ಕರಗಳು ಹುಟ್ಟುತ್ತಾ ಇದೆ. ಸೊ ಅದನ್ನ ಒಂದು ನಿಮ್ಮಲ್ಲೆಲ್ಲ ಸೇರಿ ಆ ತರದ್ದೇ ಬ್ರೀಡ್ ಬರುವಂಗೆ, ಮಲ್ನಾಡ್ ಮಾತ್ರ ಬ್ರೀಡ್ ಕೊಡೋಂಗೆ ಮಾಡಿದ್ರೆ, ಈಗ ಯಾವ್ದೇ ಕರು ಹೊಸದಾಗಿ ಹಾಕಿದಾಗ ಅದ್ರದ್ದು ನೋಡಿದಾಗ ಗೊತ್ತಾಗ್ತದೆ ಇದು ಇಂಜೆಕ್ಷನ್ ಕೊಟ್ಟಿರೋದು, ಅದ್ರಲ್ಲಿ ಏನಾದ್ರು ಬ್ರೀಡೇ ತಪ್ಪೋಯ್ತು. ಆ ಬ್ರೀಡ್ ನ ಉಳಿಸ್ಕೊಂಡು ಹೋಗ್ಬೇಕು, ನ್ಯಾಚುರಲಿಟಿ ಸಿಗ್ತಾ ಇಲ್ಲ. ನಮ್ಮ ಮಲ್ನಾಡ್ ಗಿಡ್ಡ ಅನ್ನೋದು ತಳಿ ಈಗ ಆ ತರದ್ದು ಶೇಪ್ ಹೊರಟೋಗ್ತಾ ಇದೆ. ಅದ್ರದ್ದೊಂದು ನಂದೊಂದು ಕನ್ಸರ್ನ್ ಇದೆ, ಕೋರಿಕೆ ಇದೆ ಸರ್. ಅದರ ಜೊತೆಲಿ ಆ ಗೋವಿಂದು ಇವೆಲ್ಲ ವಿಚಾರ ಜೊತೆಗೆ ಆ ಕ್ರೀಡಾಸಕ್ತಿ ಕೂಡ ಇರುವಂತದ್ದು. ನೀವು ಕೂಡ ಕ್ರೀಡಾಕೂಟಗಳಿಗೆ ಹೋಗ್ತೀರಾ, ಅಲ್ಲಿ ಕಾರ್ಯಕ್ರಮಗಳಿಗೆ ನಿಮ್ಮದೇ ರೀತಿಯಲ್ಲಿ ಡೊನೇಷನ್ ಕೊಡುವಂಥದ್ದು, ಅವ್ರಿಗೆ ಸಪೋರ್ಟಿವ್ ಮಾಡೋ ಕೆಲಸವನ್ನ ಮಾಡ್ತಿದ್ದೀರಾ. ವಿಶ್ವನಾಥ್ ಅವ್ರಿಗೆ ಕ್ರೀಡಾಕೂಟದ ಬಗ್ಗೆ ನೀವೇನು ಸ್ಪೋರ್ಟ್ಸ್ ಪ್ಲೇಯರ್ ಆಗಿದ್ರೆ ಅಥವಾ ಇನ್ನು ಬರೀ ಇದ್ರ ಬಗ್ಗೆ ಆಸಕ್ತಿ ಮಾತ್ರ? ನಾನು ಸ್ಪೋರ್ಟ್ಸ್ ಪ್ಲೇಯರ್ ಆಗಿರ್ಲಿಲ್ಲ. ನಂಗೆ ಇನ್ನೊಂದು ಏನಂದ್ರೆ, ಮುಂಚಿನ ದಿನಗಳಲ್ಲೆಲ್ಲ ನಾವು ನೋಡ್ತಾ ಇದ್ವಿ, ಇಲ್ಲೆಲ್ಲ ನಾವು ಚಿಕ್ಕಲ್ ಸ್ಕೂಲ್ ದಸರಾ ಕ್ರೀಡಾಕೂಟ, ಗ್ರಾಮೀಣ ಕ್ರೀಡಾಕೂಟ, ಇಲ್ಲೆಲ್ಲ ಜನ ಅವ್ರದೇ ಆದ ಕೆಲಸಗಳನ್ನ ಬದಿಗೊತ್ತಿ ಆ ಕ್ರೀಡೆಯಲ್ಲಿ ಹೋಗಿ ಅವರು ಖುಷಿ ಪಡ್ತಾ ಇರೋ ದಿನ, ಆ ದಿನ ಈಗಿಲ್ಲ ಅಂತ ನಾನು ಅನ್ಕೊಂತೀನಿ. ಕಮ್ಮಿ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕಮ್ಮಿ ಆಗಿದೆ. ಸೊ ಅದೇ ತರ ಎಲ್ಲರೂ ಒಂದೊಂದು ಭಾಗದಲ್ಲಿ ಮುಂಚೆ ಎಲ್ಲ ವಲಯ ಮಟ್ಟ ಅಂತೆ, ಆಮೇಲೆ ತಾಲೂಕು ಜಿಲ್ಲಾ ಆ ತರದ್ ನಡೀತೈತೆ. ಆ ತರದ್ ಈಗೆಲ್ಲೂ ನಾನು ನೋಡ್ತಾ ಇಲ್ಲ. ನಡೀತಾ ಇದೆಯೋ ನನ್ಗೆ ಗೊತ್ತಿಲ್ಲ ನಿಜವಾಗ್ಲು, ಬಟ್ ನಡೀತಾ ಇದೆ. ಗ್ರಾಮೀಣ ಕ್ರೀಡಾಕೂಟ ಬರ್ಬೇಕು. ಒಂದು ಕ್ರೀಡೆ ಇದ್ದಾಗ ಜನ
ಸ್ವಲ್ಪ Correct. ಆರೋಗ್ಯಕರವಾಗಿರ್ತಾರೆ. ಅದ್ರ ಜೊತೆಗೆ ಅವ್ರದ್ದು ಏನು ಆ, ಒಂದು ಫ್ರೀ ಸಿಗುತ್ತೆ ಅವರಿಗೆ ಅನ್ನೋದೇ. ಬರೀ ಕೆಲಸ ಮಾಡ್ತಾರೆ, ಮನೇಲಿ ಇರ್ತಾರೆ. ಈ ತರ ಕ್ರೀಡಾ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಇನ್ನು ಚೆನ್ನಾಗಿರುತ್ತೆ ಅನ್ನೋದು ನಂದು ಇದ್ರ ಉದ್ದೇಶದಿಂದ. ಈಗ ನಾನು ಮೊನ್ನೆ ಬಾಳೆನೂರವರು ಏನು ಕೆಸರುಗದ್ದೆ ಅದೆಲ್ಲ ಒಂದು ಖುಷಿ ತಂತು ನಮ್ಗೆ. ಏನಂದ್ರೆ ಮಲ್ನಾಡು ಏರಿಯಾದು ಒಂದು ಮಲ್ನಾಡು ಯಾವಾಗ್ಲೂ ಗದ್ದೆಲೆ ಕೆಲಸ ಮಾಡ್ತಾ ಇರ್ತಾರೆ. ಅದು ಏನೋ ಆ ಗದ್ದೆಲಿ ನಮ್ಮನೆ ಏನೋ ಅವ್ರದೇ ಆದ ಟೆನ್ಷನ್ ಅಲ್ಲಿ ಕೆಲಸ ಮಾಡಿ ಇದು ಮಾಡಿ ಈ ತರ ಆಟೋಟ ಸ್ಪರ್ಧೆಯಲ್ಲಿ ನಗುತ್ತಾ ಒಂದು ದಿನ ಕಳೀಲಿ ವರ್ಷದಲ್ಲಿ. ಹೌದು, ನಿಜ. ಒಂದು ದಿನ ಮನಸ್ಸಿಗೂ ಒಂದು ನೆಮ್ಮದಿ. ನೆಮ್ಮದಿ ಇರ್ತದೆ ಅವರಿಗೆ. ಅದು ಏನು ನಮ್ಮ ಗದ್ದೆಲೆ ಇದೇ ತರ ನಾವು ಆಟ ಆಡ್ತಾನೆ ಕೆಲಸ ಮಾಡೋಣ ಅನ್ನೋದು ಒಂದು ಉತ್ತೇಜನ ಬರುತ್ತಲ್ಲ. ಕರೆಕ್ಟ್. ಆ ತರ ಬರ್ಲಿ, ಆ ತರ ಇರ್ಲಿ ಅನ್ನೋದು ಇನ್ನೂ ಹೆಚ್ಚಿನದಾಗಿ ಎಲ್ಲಾ ಕಡೆನೂ ಮಾಡ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳಿ ಇದರಲ್ಲಿ ಮಾತಾಡಕ್ ಬಯಸ್ತೇನೆ. ಓಕೆ ಸರ್, ಅದರ ಜೊತೆಯಲ್ಲಿ ಆ ಒಂದು ಯಶಸ್ಸು ಅಂತ ಬಂದಾಗ ಅದಕ್ಕೆ ತನ್ನದೇ ಆದ ಡೆಡಿಕೇಶನ್ಸ್ ಆಗಿರ್ಬೋದು, ಎಫರ್ಟ್ ಪ್ರತಿಯೊಂದು ಬೇಕು. ಅದೇ ರೀತಿಯಲ್ಲಿ ಕುಟುಂಬದ ಬೆಂಬಲವು ಕೂಡ ಅಷ್ಟೇ ಮುಖ್ಯ. ನಿಮ್ಮ ಒಂದು ಕುಟುಂಬದ ಬಗ್ಗೆ ನಿಮ್ಮ ಒಂದು ನನಗೆ ಇರೋ ಮಾಹಿತಿ ಪ್ರಕಾರ ನಿಮ್ದು ಕೂಡ ಲವ್ ಮ್ಯಾರೇಜ್ ಅನ್ನೋ ಒಂದು ಮಾತನ್ನು ಕೂಡ ಇತ್ತೀಚಿನ ಯಾವುದೋ ಒಂದು ಮಾಧ್ಯಮದಲ್ಲಿ ಮಾತಾಡ್ತಾ ನೀವು ಹೇಳ್ತಾ ಇರಿ. ನಿಮ್ಮ ಒಂದು ಕುಟುಂಬದ ಬಗ್ಗೆ ಹೇಳಿದರೆ ಏನ್ ಹೇಳ್ತೀರಾ? ಹೌದು, ಕುಟುಂಬ ಈಗ ನಾವು ಎಲ್ಲ ಸಂತೋಷವಾಗಿ ನಾವು ತುಂಬು ಕುಟುಂಬದಲ್ಲಿ ಇದ್ದೀವಿ. ನಾನು, ನನ್ನ ವೈಫು, ನನ್ನ 2 ಮಕ್ಕಳು, ಅವರು ನಾವು ಬೆಂಗಳೂರಲ್ಲಿ ಇದ್ದೀವಿ. ಇಲ್ಲಿ ಅಪ್ಪ ಅಮ್ಮ, ಅಣ್ಣ ಮತ್ತೆ ತಮ್ಮಂದು ಫ್ಯಾಮಿಲಿ, ಅಣ್ಣನ ಫ್ಯಾಮಿಲಿ ಇಲ್ಲಿ ವಾಸ ಆಗಿದ್ದಾರೆ. ನಾವು ಅನ್ಯೂನ್ಯವಾಗಿ ಕುಟುಂಬದ ಸಹಕಾರ ಇಲ್ಲ ಅಂದ್ರೆ, ಎಸ್ಪೆಷಲಿ ನಾನೇನೇ ಕಾರ್ಯಕ್ರಮ ಮಾಡೋದನ್ನು ಅದಕ್ಕೆ ನನ್ನ ವೈಫ್ ಇನ್ನೂ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಈಗ ನೀವು ವೈಫ್ ಒಂದ್ ಹೆಜ್ಜೆ ಅಂದ್ರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ, ನಿಮ್ಮ ಒಂದು ಸಾಮಾಜಿಕ ಸೇವೆ ಆಗಿರ್ಬೋದು, ನಿಮ್ಮ ಒಂದು ಬಿಸ್ನೆಸ್ ಆಗಿರ್ಬೋದು, ಲಾಯರ್ ಆಗಿ, ಇವೆಲ್ಲದಕ್ಕೂ ಕೂಡ ನಿಮ್ಮ ಮನೆಯವರು, ನಿಮ್ಮ ಧರ್ಮಪತ್ನಿಯವರು ಎಷ್ಟು ಸಪೋರ್ಟಿವ್ ಆಗಿರ್ತಾರೆ? ಅವರು 100 ಸಪೋರ್ಟಿವ್ ಆಗಿರ್ತಾರೆ. ನಾವೇನೇ ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ಅವರೇ ಈ ತರ ಡಿಸಿಷನ್ ಮಾಡೋಣ, ಈಗ ಈ ತರ ಕಷ್ಟದವರಿಗೆ ಈ ತರ ಹೆಲ್ಪ್ ಮಾಡೋಣ, ಈ ತರ ಮಾಡ್ಬೇಕು ಅನ್ನೋದು ಅವರೇ ಎಲ್ಲ ಡಿಸೈಡ್ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ನಾವು ಕೂತ್ಕೊಂಡು ಯಾವ ತರ ಮಾಡೋಣ, ಈ ತರ ಈಗ ಅಲ್ಲಿಂದ ಸಪೋರ್ಟ್ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಕರೆಕ್ಟ್ ಅಲ್ಲ? ಸೊ ಈಗೇನು ಅದ್ರದ್ದು ನಂದೇನಿದೆಯೋ ಅದಕ್ಕಿಂತ ಜಾಸ್ತಿ ಅವ್ರದ್ದು ಮನಸ್ಥಿತಿ ಇದೇ ತರ ಇರೋದು. ಸೊ ನಾವು ಬೆಳಿಬೇಕು, ನಮ್ ಜೊತೆ ಇರೋರು ಬೆಳಿಬೇಕು, ನಮ್ಮ ಊರು ಬೆಳಿಬೇಕು, ಆ ತರದ್ದು. ಅದರದಿಂದ ನಮ್ಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಇನ್ನು ಧರ್ಮಪತ್ನಿಯರು ಕೂಡ ಇದೆ ಈಗ ಮಲೆನಾಡು ಭಾಗದವರು, ಇಲ್ಲಿ ನಾಡು ಭಾಗದವರು. ಹಾಗಾಗಿ ಮಲೆನಾಡಿನ ಕಷ್ಟಗಳು ಇಲ್ಲಿಂದ ಒಂದು ಇದೆಲ್ಲವೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಅದರ ಜೊತೆಯಲ್ಲಿ ನಿಮ್ಮ ಒಂದು ಇಡೀ ತುಂಬು ಕುಟುಂಬಗಳಾಗಿರ್ಬೋದು, ನಿಮ್ಮ ಸಹೋದರರ ಬಗ್ಗೆ, ಅವರು ಕೂಡ ನಿಮ್ಮ ಜೊತೆ ಕೂಡ ಎಲ್ಲ ಕಡೆ ಓಡಾಟವನ್ನ ಮಾಡ್ತಾರೆ, ನಿಮಗೂ ಕೂಡ ಆದಷ್ಟು ರೀತಿಯಲ್ಲಿ ಸಹಕಾರವನ್ನ ನೀಡ್ತಾ ಇದ್ದಾರೆ. ನಿಮ್ಮ ಸಹೋದರರ ಬಗ್ಗೆ? ಹೌದು, ನಮ್ದು ಜೊತೆಲಿ ಹುಟ್ಟಿದೀವಿ, ಜೊತೆಲಿ ಬಾಳ್ಬೇಕು ಅನ್ನೋದು ಕಾನ್ಸೆಪ್ಟ್. ಓಕೆ, ಜೊತೆಲಿ ಬಾಳ್ಬೇಕು, ಇರ್ಬೇಕು. ಸೊ ಅದೇ ರೀತಿ ನಮ್ಮ ಮಕ್ಕಳು ಅದನ್ನ ಕಲಿತಾರೆ ಅನ್ನೋದು ಭಾವನೆ ಇದೆ ನಮಗೆ. ಅವರು ಅದೇ ತರ ಮುಂದೆ ಓಡಿಸ್ಕೊಂಡು ಎಲ್ಲರೂ ಜೊತೆಲಿ ಆಗಿರ್ತಾರೆ ಅನ್ನೋದು ಇದು ನಮ್ಗೆ. ಅವ್ರದಿಂದ ಫುಲ್ ಎಲ್ಲಾ ಸಹಕಾರನೂ ಇದೆ. ಸೊ ನಾವೇನ್ ಡಿಸಿಷನ್ ಮಾಡ್ತೀವಿ ಎಲ್ಲರೂ ಒಟ್ಟಿಗೆ ಸೇರಿ, ಅವರುನು ಈ ಸಮಾಜಕ್ಕೆ ಏನ್ ಮಾಡ್ಬೇಕು, ಅದ್ರ ಜೊತೆಗೆ ಯಾವ ತರ ಮಾಡ್ಬೇಕು ಅನ್ನೋದನ್ನ ಅವರುನು ಸಾಮಾಜಿಕವಾಗಿ ಯಾವ ರೀತಿ ಬದುಕಬೇಕು. ಅದರ ಜೊತೆಯಲ್ಲಿ ಈಗ ಯಾವುದೇ ಒಂದು ಸಾಮಾಜಿಕ ಚಟುವಟಿಕೆಗಳ ತೊಡಗಿಸಿಕೊಂಡ ಸಂದರ್ಭದಲ್ಲಿ, ಅಥವಾ ಬೇರೆ ಬೇರೆ ಕ್ರೀಡೆ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಿಗೆ, ಬೇರೆ ಬೇರೆ ಶಿಕ್ಷಣ ಕ್ಷೇತ್ರಗಳಿಗೆ ಡೊನೇಷನ್ ನೀಡಿದ ಸಂದರ್ಭದಲ್ಲಿ ಒಂದು ಮಾತು ಸರ್ವೇ ಸಾಮಾನ್ಯವಾಗಿ ಬರುವಂತದ್ದು, ಇವರು ರಾಜಕೀಯಕ್ಕೆ ಬರ್ತಾರೆ ಆ ಉದ್ದೇಶದಿಂದಲೇ ಕೊಡ್ತಾರೆ. ಒಂದು ಮಾತು ಸರ್ವೇ ಸಾಮಾನ್ಯವಾಗಿ ಚಾಲ್ತಿಯಲ್ಲಿರುವಂಥದ್ದು, ಅಂದ್ರೆ ಹಿಂದೆ ಹಲವಾರು ಉದಾಹರಣೆಗಳು ಕೂಡ ಇರುವಂಥದ್ದು. ಹಾಗೆ ಆ ವಿಶ್ವನಾಥ್ ಗದ್ದೆ ಮನೆಯವರಿಗೆ ರಾಜಕೀಯದ ಕುರಿತಾಗಿ ಅಥವಾ ರಾಜಕೀಯಕ್ಕೆ ಬರುವ ನಿಟ್ಟಿನಲ್ಲಿ ಏನಾದ್ರೂ ಆಸಕ್ತಿ ಇದೆಯಾ? ಈಗ ಸಮಾಜಮುಖಿ ಕಾರ್ಯ ಮಾಡಕ್ಕೆ ರಾಜಕೀಯಕ್ಕೆ ಬರ್ಬೇಕು ಅಂತಾನೆ ಏನು ಇಲ್ಲ. ನಾನು 12 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀನಿ. ಈ ವರ್ಷ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಸೊ ಏನಂದ್ರೆ ಸ್ವಲ್ಪ ಎಲ್ಲರಿಗೂ ತಲುಪಲಿ ಅಂತ ಹೇಳಿ. ಈಗ ರಾಜಕೀಯಕ್ಕೆ ಬಂದು ಇನ್ನೂ ಒಳ್ಳೇದ್ ಮಾಡ್ಬೋದು ನಮ್ಮ ಇದಕ್ಕೆ ಅಂದ್ರೆ ಅದಕ್ಕೂ ಅವಕಾಶ ಇದೆ ಅಂದ್ರೆ ಖಂಡಿತ. ಅಂದ್ರೆ ನಾನು ನೇರವಾಗಿ ಬರ್ಲಿಲ್ಲ ಅಂದ್ರೂ ನಮ್ಗೆ ಯಾವ್ದೇ ನಮ್ಮ ಸಮಾಜಮುಖಿ ಕಾರ್ಯ ಏನಿದೆ ಅದನ್ನ ನಾವು ಮಾಡ್ಕೋಬೇಕು. ನಾವು ಅದಕ್ಕೋಸ್ಕರ ಮಾಡ್ತಾ ಇದೀವಿ ಅನ್ನೋದು ಉದ್ದೇಶ ಅಲ್ಲ. ಆ ರಾಜಕೀಯಕ್ಕೆ ಬಂದು ಇನ್ನೂ ಏನಾರ ಸಾಧಿಸಬಹುದು ಅನ್ನೋದಿದ್ರೆ ಖಂಡಿತ ನೋಡೋಣ ಅಂತ. ಅಂದ್ರೆ ಇದುವರೆಗೂ ವಿಶ್ವನಾಥ್ ಗದ್ದೆಮ್ಮನ್ ಅವರು ರಾಜಕೀಯವಾಗಿ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದಾರ? ಇಲ್ಲ, ಯಾವ್ದಕ್ಕೂ. ನಿಮ್ಗೆ ಯಾವ ಪಕ್ಷದ ಬಗ್ಗೆ ಒಲವು? ಬರೀ ಕ್ಯೂರಿಯಾಸಿಟಿ ಇದೆ. ಯಾವ ಪಕ್ಷದ ಬಗ್ಗೆ ವಿಶ್ವನಾಥ್ ಗದ್ದೆಮ್ಮನ್? ನಾನು ಮೋದಿ ಫಾಲೋವರ್. ಅಂದ್ರೆ ಇಂಡೈರೆಕ್ಟ್ ಆಗಿ ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ. ಮೋದಿ ಫಾಲೋವರ್ ಇದ್ದೀನಿ. ಮೋದಿ ಫಾಲೋವರ್ ಬಿಜೆಪಿ. ಅಂದ್ರೆ ಬಿಜೆಪಿ ಪಕ್ಷದಿಂದ
ಏನಾದ್ರು ವಿಶ್ವನಾಥ್ ಗದ್ದೆಮನೆಯವರು ರಾಜಕೀಯಕ್ಕೆ ಬರ್ತಾರೆ? ಇಲ್ಲ ಹಿರಿಯರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರು ಯಾರು ಇಲ್ಲ ಅಂದ್ರೆ ಗ್ಯಾರಂಟಿ ಬರ್ತೀವಿ. ಅಂದ್ರೆ ರಾಜಕೀಯವಾಗಿ ಆಸಕ್ತಿ ಇದೆ? ಇದೆ. ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸಕ್ತಿ ಇದೆಯಾ? ರಾಜಕೀಯದಲ್ಲಿ ಎರಡು ರೀತಿ ಇರುತ್ತೆ. ಒಂದು, ರಾಜಕೀಯ ಪಕ್ಷ ಗುರುತಿಸ್ಕೊಳ್ಳೋದು ಬೇರೆ, ಚುನಾವಣಾ ಕಣದಲ್ಲಿ ಇಳಿಯುವುದು, ಚುನಾವಣೆಗೆ ಸ್ಪರ್ಧೆ ಮಾಡೋದು ಬೇರೆ. ನೀವು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತೀರೋ ಅಥವಾ ಚುನಾವಣಾ ಕಡೆಗೆ ಇಳಿತೀರಾ? ಅವಕಾಶ ಸಿಕ್ಕಿದ್ರೆ ನೋಡೋಣ. ಚುನಾವಣಾ ಕಡೆಗೆ ಇಳಿತೀರಾ? 2028ರಲ್ಲಿ ಏನಾದ್ರು ಹೊಸ ಬದಲಾವಣೆ ನೋಡ್ಬೋದಾ? ಇಲ್ಲ, ಅವಕಾಶ ಅಲ್ಲಿ ಹಿರಿಯರು ಇದ್ದಾರೆ. ಈಗ ಇದ್ದಾಗ ನಾವು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಮುಂದೆ ಏನಾಗುತ್ತೋ ನೋಡೋಣ. ಹಿರಿಯರ ನಂತರ ವಿಶ್ವನಾಥ್ ಗದ್ದೆಮನೆಯವರು ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ. ಹೌದು. ಓಕೆ. ವಿಶ್ವನಾಥ್ ಗದ್ದೆಮನೆಯವರು ರಾಜಕೀಯವಾಗಿ ಎಲ್ಲ ವಿಚಾರಗಳ ಕುರಿತಾಗೂ ಮಾತಾಡೋದು. ಒಂದು ಬಾರಿ ನಿಮ್ಮ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತ ಯುವಕ ಬೆಂಗಳೂರಿಗೆ ಹೋಗಿ ಯಶಸ್ಸನ್ನು ಸಾಧಿಸುವ ಕುರಿತಾಗಿ ಆಗಿರ್ಬೋದು, ಇಷ್ಟೆಲ್ಲ ಮಾಡ್ತಿರೋ ಕುರಿತಾಗಿ ನಿಮಗೆ ವೈಯಕ್ತಿಕವಾಗಿ ನಿಮ್ಗೆ ತೃಪ್ತಿ ಇದೆಯಾ? ಎಷ್ಟು ಖುಷಿ ಇದೆ ನಿಮ್ಗೆ? ಯಾವ್ದ್ರ ಬಗ್ಗೆ? ಅಂದ್ರೆ ನಿಮ್ಮ ಒಂದು ಸಾಮಾನ್ಯ ಬಡ ಕುಟುಂಬದಲ್ಲಂತ ಹುಟ್ಟಿದಂತ ಒಬ್ಬ ಯುವಕ ಇಷ್ಟೆಲ್ಲ ಇಂದು ಮಾಡ್ತಾ ಇದ್ದಾರೆ, ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡಿದ್ದಾರೆ, ಉದ್ಯಮದಲ್ಲಿ ಯಶಸ್ಸಾಗಿರುವಂತದ್ದು, ಸಾಮಾಜಿಕ ಚಟುವಟಿಕೆಗಳು ತೊಡಗಿಸ್ಕೊಂಡಿರುವಂತದ್ದು, ಎಲ್ಲಾ ರೀತಿಯಲ್ಲಿ ತೊಡಗಿಸ್ಕೊಂಡಿರುವಂತದ್ದು. ವೈಯಕ್ತಿಕವಾಗಿ ವಿಶ್ವನಾಥ ಗದ್ದೆಮನೆಯವರಿಗೆ ನೀವು ಮಾಡ್ತಿರುವಂತ ಕೆಲಸ ನಿಮ್ಗೆ ಖುಷಿ ಇದೆಯಾ? ಯಾಕಂದ್ರೆ ಮೊದಲಿಗೆ ನಾವು ಮಾಡುವಂತ ಕೆಲಸ ನಮ್ಗೆ ತೃಪ್ತಿ ಆದ್ರೆ ಅದು ಒಂದು ರೀತಿಯಲ್ಲಿ ಅದು ತುಂಬಾನೇ ಖುಷಿ ಇದೆ. ನಾನು ಮಾಡ್ತಿರೋ ಈಗ ನಾನು ಈ ವರ್ಷ ಮಾತ್ರ ನಾನು ಕೆಲವೊಂದು ಆಯ್ದ ಶಾಲೆಗಳಿಗೆ ಹೋಗ್ಕೊಡುವಾಗ ಆ ಮಕ್ಕಳಲ್ಲಿ ಮೂಡಿ ಬರುವ ಖುಷಿ ಏನಿದೆ, ನಾವೇನೋ ಒಂದು ಪರಿಕರ ಅವ್ರಿಗೆ ಎಲ್ಲದನ್ನೂ ಕೊಡಕ್ಕಾಗಲ್ಲ, ಕೈಲಾಗಿ ನಾವು ಕೊಟ್ಟಾಗ ಆ ಖುಷಿ, ಅದಕ್ಕಿಂತ ಖುಷಿ ಬೇರೆ ಯಾವ್ದೂ ಇಲ್ಲ. ಸೊ ಅವ್ರು ಪಡುವ ಖುಷಿ, ಅವ್ರ ಆ ಬ್ಯಾಗ್ ನೋಡೋದು, ಆ ಬಟ್ಟೆ ನೋಡೋದು, ಆ ಖುಷಿ ನಮ್ಗೆ ತುಂಬಾ ತೃಪ್ತಿ ತಂದಿದ್ದೆ. ನಾನು ಏನ್ ಮಾಡ್ತಾ ಇದ್ದೀನಿ ಆ ಕೆಲಸ ನನ್ಗೆ ತುಂಬಾನೇ ತೃಪ್ತಿಯಿಂದನೇ ನಾನು ಮಾಡ್ತಾ ಇದ್ದೀನಿ, ಖುಷಿಯಾಗಿ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ್ದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇಲ್ಲ. ನಾನು ಅವಕಾಶ ಸಿಕ್ತಾಗ ಉಪಯೋಗ ಮಾಡಬಹುದು, ಅದಕ್ಕೂ ಏನು ಇದೆ. ವಿಶ್ವನಾಥ್ ಗದ್ದೆಮನೆಯವರು ಅದರ ಜೊತೆಯಲ್ಲಿ ಈಗ ಒಂದು ಹಂತವಾಗಿ ಬೆಳೀತಾ ಸಂದರ್ಭದಲ್ಲಿ ಹೊಸ ಹೊಸ ಯೋಜನೆಗಳು ಕೂಡ ಬರುತ್ತೆ. ಈಗ ಮುಂದಿನ ದಿನಗಳಲ್ಲಿ ವಿಶ್ವನಾಥ್ ಗದ್ದೆಮನೆಯವರಿಂದ ಏನ್ ನಿರೀಕ್ಷೆ ಮಾಡಬಹುದು? ನನ್ನ ಮುಂದಿನ ದಿನಗಳೆಲ್ಲ ನಮ್ಮ ಈ ಮಲೆನಾಡು ಭಾಗಕ್ಕ, ಮಲೆನಾಡು ಭಾಗಕ್ಕೆ. ಹೌದು, ಮಲೆನಾಡು ಭಾಗಕ್ಕೆ ನಾವು ನಿನ್ನೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಸ್ವಚ್ಛತಾ ಕಾರ್ಯಕ್ರಮ ಅಂತ ಹೇಳಿ. ಸುಮಾರು ಒಂದು 300 ನಮ್ಮ ಬಳಗದ ಸ್ನೇಹಿತರೆಲ್ಲರೂ ಸೇರಿ ಎನ್ಆರ್ಪುರ ಪಟ್ಟಣದಲ್ಲಿ, ಹೌದು, ಎನ್ಆರ್ಪುರ ತಾಲೂಕು ಆಫೀಸಿಂದ ಕೈಮರ ಮತ್ತೆ ಮೂಡಬಾಗ್ಲೂರ್ಗೆ ನಾವೇನು ಸ್ವಚ್ಛತೆ ಮಾಡೋದು, ಕಸ ಎತ್ತೋದು, ಅದೆಲ್ಲ ಕಾರ್ಯಕ್ರಮ ಮಾಡಿದ್ವಿ. ಸೊ ಅದೇ ತರ ಇನ್ನು ಮುಂದೆ ಇಡೀ ನಮ್ಮ ಈಗ ನಾವು ಸ್ವಚ್ಛ ಭಾರತ ಅಂತ ಏನು ಹೇಳಿದಾಗ, ಮೋದಿ ಮಾಡ್ಬೇಕು ಅಂತ ಹೇಳಿದಾಗ, ಕಲ್ಪನೆ ಮಾಡ್ಬೇಕಂತ ಕಲ್ಪನೆ ಅಂತ ಎಲ್ಲರೂ ಹೇಳ್ತಾ ಇದ್ರೆ, ಈಗ ನಮ್ಮ ಊರು ಕ್ಲೀನ್ ಮಾಡ್ಬೇಕು, ನಮ್ಮ ಬೀದಿ ಕ್ಲೀನ್ ಮಾಡ್ಬೇಕು, ನಮ್ಮ ತಾಲೂಕ್ ಕ್ಲೀನ್ ಮಾಡ್ಬೇಕು, ಅದಾದ್ಮೇಲೆ ಮುಂದೆ ಹೋಗ್ತಾ ಹೋಗ್ಬೇಕು. ಅದೇ ರೀತಿ ಆರೋಗ್ಯ ಮಾಡ್ಬೇಕು ಅಂತ ನಂದಲ್ಲಿ ನಮ್ಮ ಮಲೆನಾಡಿನಲ್ಲಿ ಒಂದು ಶಿಕ್ಷಣ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ. ಸೊ ಸಣ್ಣ ಪುಟ್ಟ ಚಿಕ್ಕದಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೂ ನಮ್ಮ ಮಣಿಪಾಲು ಶಿವಮೊಗ್ಗ ಹೋಗ್ಬೇಕು. ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಹೋದ ಕಂಡಂಗೆ ಡಾಕ್ಟರ್ಸ್ ಇದಾರ ಅಥವಾ ಎಕ್ವಿಪ್ಮೆಂಟ್ಸ್ ಇಲ್ವೋ ಗೊತ್ತಿಲ್ಲ, ಜನ ಯಾರು ಅಲ್ಲಿಗೆ ಹೋಗ್ತಾ ಇಲ್ಲ. ECG ಆಗಿರ್ಬೋದು ಅಥವಾ ಬ್ಲಡ್ ರಿಪೋರ್ಟ್ ಆಗಿರ್ಬೋದು, ಅದ್ರ ಸಮಸ್ಯೆ ತುಂಬಾ ಇದೆ ನಮ್ಮಲ್ಲಿ. ಒಂದು ಆಸ್ಪತ್ರೆ ಸಮಸ್ಯೆ, ನೀವ್ ಹೇಳಿದಾಗೆ ಶಿಕ್ಷಣ ಸಮಸ್ಯೆ, ರಸ್ತೆಯ ಸಮಸ್ಯೆ, ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಕಾಡ್ತಿರುವಂತದ್ದು ಕಾಡು ಪ್ರಾಣಿಗಳ ಸಮಸ್ಯೆ. ಅಂದ್ರೆ ಒಂದು ರೀತಿಯಲ್ಲಿ ನೋಡ್ರೆ ಮಲೆನಾಡು ಭಾಗ ಅಥವಾ ನಮ್ಮ ಒಂದು ಕೊಪ್ಪ, ಶೃಂಗೇರಿ, ಎನ್ಆರ್ಪುರ, ಬಾಳೆಹೊನ್ನೂರು, ಕಾಂಡ್ಯ ಭಾಗ ಒಂದು ರೀತಿಯಲ್ಲಿ ಸಮಸ್ಯೆಗಳ ಕೇಂದ್ರವಾಗಿದೆ ಅಂತ ಅನ್ಸ್ತಾ ಇಲ್ವಾ ನಿಮ್ಗೆ? ಸ್ವಲ್ಪ ಇದೆ. ಈಗ ನಾವು ಮಲೆನಾಡು ಭಾಗದಲ್ಲಿ ಕಾಡಲ್ಲೇ ಇದ್ದವರು ಪ್ರಾಣಿಗಳ ಜೊತೆನೂ ಬದುಕಿ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಕಾಡಿನೊಳಗಡೆ ಹಣ್ಣಿನ ಮರಗಳಾಗ್ಲಿ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಆನೆಗಳು ಹಣ್ಣಿನ ಮರ ಹುಡ್ಕೊಂಡ್ ಬರ್ತದೆ. ಕಾಡಿನ ಮಧ್ಯ ಬೇಸಿಗೆ ಕಾಲದಲ್ಲಿ ನೀರ್ ಇರೋದಿಲ್ಲ, ಅದು ಹುಡ್ಕೊಂಡು ಊರಿಗೆ ಬರ್ಬೇಕಾಗ್ತದೆ. ಸೊ ಅದು ಹಿಂದೆ ನೀವು ಹೇಳಿದಾಗೆ ಆ ಕಾಡು ಪ್ರಾಣಿಗಳ ಜೊತೆ ಹಿಂದೆ ಮನುಷ್ಯ ಬದುಕ್ತಾ ಇದ್ದ, ಆದ್ರೆ ಈಗ ಕಾಡು ಪ್ರಾಣಿ ಮತ್ತು ಮನುಷ್ಯರ ನಡುವೆ ಸಂಘರ್ಷ, ಈಗ ಬದುಕುವುದಕ್ಕೂ ಸಂಘರ್ಷಕ್ಕೂ ಅಜಗದಾಂತರ ವ್ಯತ್ಯಾಸ ಇರುವಂತದ್ದು. ಈ ರೀತಿ ಸಂಘರ್ಷ ಉಂಟಾದ ಸಂದರ್ಭದಲ್ಲಿ ಕೂಡ ಮಲೆನಾಡು ಭಾಗವನ್ನ ಕೆಲವರು ಬಿಟ್ಟು ಹೋಗ್ತಾ ಇರುವಂತದ್ದು, ಅಂತವ್ರಿಗೆ ಏನ್ ಹೇಳ್ತಾರೆ? ಮಲೆನಾಡು ಭಾಗ ಬಿಟ್ಟು ಈಗ ನಮ್ಮಲ್ಲಿ ಏನಾಗಿದೆ, ಪ್ರಾಣಿಗಳು ಎಲ್ಲ ಅದಕ್ಕೆ ಆನೆ ಇರ್ಬೋದು ಅಥವಾ ಕಾಡ್ಕೊಳೋದ್ ಹಾವಳಿ, ಮುಂಚೆನೂ ಕಾಡ್ಕೊಳೋದ್ ಹಾವಳಿ ಅಥವಾ ಬೇರೆ ಎಲ್ಲ ಇತ್ತು, ರೈತರು ಅದ್ರ ಜೊತೆಗೆ ಬದುಕ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಆನೆಗಳು ಕಾಡಿಂದ ಊರಿಗೆ ಬಂದಿದೆ, ಯಾಕಂದ್ರೆ ಕಾಡು ಒಳಗಡೆ ಕಮ್ಮಿ ಆಗಿದೆ, ಹಣ್ಣಿನ ಮರಗಳಿಲ್ಲ. ಅಥವಾ ನಾನು ಯಾರನ್ನು ಫಾರೆಸ್ಟ್ನರು ಅಲ್ಲಿ ಆದಷ್ಟು ಹಣ್ಣಿನ ಮರಗಳು ಅಥವಾ ಏನೋ ಬೆಳೆಸ್ಕೊಂಡ್ರೆ, ಆಮೇಲೆ ನೀರಿನ ವ್ಯವಸ್ಥೆ ಅಲ್ಲಿ ಅಥವಾ ಅಲ್ಲಿ ಏನೋ ಗುಂಡಿಗಳು ತೋಡಿ ನೀರು ನಿಲ್ಸೋದು,
ಜಲ ಅಂದ್ರೆ ಕಾಡು ಒಳಗಡೆ ಏನಾರ ಮಾಡಿದ್ರೆ, ಬೇಸಿಗೆ ಕಾಲದಲ್ಲಿ ನೀರಿಲ್ದಾಗ ಊರು ಬದಿ ಬಂದಾಗ ಮತ್ತೆ ವಾಪಸ್ ಹೋಗೋಕೆ ಇಲ್ಲೇ ಎಲ್ಲ ಸಿಗ್ತಾ ಇದೆ. ಎಲ್ಲರ ಮನೇಲಿ ಹಲಸಿನ ಮರ ಇದೆ, ಎಲ್ಲರ ಮನೇಲಿ ಇದೆ, ಬಾಳೆ ಇದೆ, ಎಲ್ಲ ಇದೆ. ಇಲ್ಲೇ ಓಡಾಡುತ್ತೆ ಬಿಟ್ರೆ ಮತ್ತೆ ವಾಪಸ್ ಕಾಡಿಗೆ ಹೋಗಲ್ಲ ಅದು. ಸೊ ಹೋಗ್ಬೇಕು ಅಂದ್ರೆ ಅದಕ್ಕೇನ್ ಸಮಸ್ಯೆ, ನಮ್ದು ಏನು ಆನೆ ಕಾರಿಡಾರು ಅದೆಲ್ಲ ಸಮಸ್ಯೆ, ಅದು ಇದೇನ್ ನಮ್ ಪರಿಹಾರ ಅಲ್ಲ. ಒಂದೇ ಅಂತ ಹೇಳಿದ್ರೆ ಫೆನ್ಸಿಂಗ್ ಮಾಡಿದ್ರೆ ಒಳ್ಳೇದು ಅಂತ ಇದ್ರ ಪ್ರಕಾರ. ಆನೆನೆಲ್ಲ ಕಾಡಿಗೆ ವಾಪಸ್ ಕಳಿಸಿ ಫೆನ್ಸಿಂಗ್ ಮಾಡಿಟ್ರೆ ಪಾಡಿಗೆ ಆ ಕಾಡಲ್ಲಿ ಶಾಶ್ವತ ಪರಿಹಾರ ಆಗುತ್ತೆ. ಎಸ್. ಈಗ ನಾನು ಹಿಂದೆ ಅವನ ಮಾತನ್ನ ಕೇಳಿದ್ರೆ, ಮುಂದಿನ ದಿನಗಳಲ್ಲಿ ವಿಶ್ವನಾಥ್ ಗದ್ದೆ ಮನೆಯಿಂದ ಏನ್ ನಿರೀಕ್ಷೆ ಮಾಡಬಹುದು ಮತ್ತೆ ಕೆಳಗೆ ಈಗ 2 ರೀತಿ ಇರುತ್ತೆ. ಒಂದು ವಿಶ್ವನಾಥ್ ಗದ್ದೆ ಮನೆ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಕುಟುಂಬದಿಂದ ನಿರೀಕ್ಷೆ ಮಾಡೋದು ಬೇರೆ, ಹಾಗೆ ನೀವು ವೈಯಕ್ತಿಕವಾಗಿ ನಿರೀಕ್ಷೆ ಇಟ್ಕೊಂಡಿರೋದು ಬೇರೆ. ಹಾಗೆ ವಿಶ್ವನಾಥ್ ಗದ್ದೆ ಮನೆಯವರು ವೈಯಕ್ತಿಕವಾಗಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ನಿರೀಕ್ಷೆ ನಮ್ಮಲ್ಲಿ ಈ ಒಂದು ರೈತರ ಸಮಸ್ಯೆ ಬರೀ ಕಾಡು ಪ್ರಾಣಿದು ಅಂತ ಅಲ್ಲ, ಅವ್ರದ್ದು ಮೇಜರ್ ಆಗಿ ನಮ್ಮಲ್ಲಿ ಗ್ರಾಂಟ್ ಆಗಿರೋ ಜಮೀನುಗಳಿಗೆ ಏನು ಹಕ್ಕುಪತ್ರ ಇಶ್ಯೂ ಮಾಡಿರ್ತಾರೆ, ಅವರಿಗೆ ಪಕ್ಕ ಬೋರ್ಡ್ ಆಗಿರೋದಿಲ್ಲ. ಸೊ ಅದ್ರದ್ದು ತುಂಬಾ ಸಮಸ್ಯೆ ಇದೆ ನಮ್ಮಲ್ಲಿ. ಸರ್ವೆ ಡಿಪಾರ್ಟ್ಮೆಂಟ್ಗೂ ಮತ್ತೆ ಫಾರೆಸ್ಟ್ ರೆವಿನ್ಯೂಗೂ ಮತ್ತೆ ಫಾರೆಸ್ಟ್ಗೂ ಅದೆಲ್ಲ ಸ್ವಲ್ಪ ಕಾನ್ಫ್ಲಿಕ್ಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸರ್ವೆ ನಂಬರ್ಗೆ ಫಾರೆಸ್ಟ್ 9 ಸರ್ವೆ ನಂಬರು, ನಂದು 10 ಸರ್ವೆ ನಂಬರ್ ಫಾರೆಸ್ಟ್ ಇದೆ. ಹಕ್ಕುಪತ್ರನ 9 ಸರ್ವೆ ನಂಬರಿಗೆ ಕೊಟ್ಟಿರ್ತೀರಾ, ನಾನು ವಾಸ ಆಗಿರೋದು, ನಾನು ಉಳುಮೆ ಮಾಡ್ತಾ ಇರೋದು 10 ಸರ್ವೆ ನಂಬರ್ ಅಲ್ಲಿ ಇದ್ದೀನಿ. ಈಗ ಅವನಿಗೆ ಅಲ್ಲಿಂದ ಏಳ್ಸು ಅಂದ್ರೆ ಅದನ್ನು ಫಾರೆಸ್ಟ್ ಆಗಿದೆ. ಹೌದು. ಸೊ ಅದ್ರದ್ದೆಲ್ಲ ಸಮಸ್ಯೆ, ತುಂಬಾ ಸಮಸ್ಯೆ ಇದೆ. ಅದಕ್ಕೊಂದು ಶಾಶ್ವತ ಪರಿಹಾರ ಆಗ್ಬೇಕು. ಮಾಡ್ಬೇಕು. ಅದಕ್ಕೆ ಯಾವ ತರ ಮಾಡ್ಬೇಕು, ಅಥವಾ ಮುಂಚೆ ಈಗ ಕೆಲವರು ನಮ್ಮ ಏರಿಯಾದಲ್ಲೇ ತಗೊಂಡಾಗ ಭದ್ರಾ ಇದ್ರಲ್ಲಿ ಏನೋ ಬ್ಯಾಕ್ ವಾಟರ್ ಇದಕ್ಕೆ ಏನ್ ಜಮೀನ್ ಗ್ರಾಂಟ್ ಆಗುತ್ತೆ, ಅವರಿಗೆ ಜಮೀನು ಬೇರೆ ಕಡೆ ಫಾರೆಸ್ಟ್ ಇಂದ ನೋಟಿಫೈ ಮಾಡಿ ಇವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಶಾಶ್ವತವಾಗಿ ಅವರಿಗೆ ಪಕ್ಕ ಪೂಡು ಮಾಡಕ್ ಆಗ್ತಾ ಇಲ್ಲ. ಈಗ ಅದು ಫಾರೆಸ್ಟ್ನವರು ನಮ್ ಜಾಗ ಹೇಳ್ತಾ ಇದ್ದಾರೆ, ಗೋಮಾಳದವರು ರೆವಿನ್ಯೂ ಅವರು ಫಾರೆಸ್ಟ್ ಇಂದ ನಮ್ ಪರ್ಮಿಷನ್ ಕೊಡ್ತಾ ಇಲ್ಲ, ನಮ್ದಲ್ಲಿ ಸ್ಕೆಚ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ. ಅವ್ರಿಗೆ ಏನಾಗ್ತಾ ಇದೆ, ಅಣ್ಣ ತಮ್ಮನಿಂದ ಅಥವಾ ಪಾವತಿ ಖಾತೆ ಆಗ್ತಿದೆ ಬಿಟ್ರೆ ಪಾರ್ಟಿಷನ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ ಅಣ್ಣ ತಮ್ಮ. ಏನಕ್ಕಂದ್ರೆ ಪಾರ್ಟಿಷನ್ ಮಾಡ್ಬೇಕಂದ್ರೆ ಸ್ಕೆಚ್ ಬೇಕು, ಸ್ಕೆಚ್ ಆಗಲ್ಲ. ಸ್ಕೆಚ್ ಮಾಡಕ್ ಹೋದಾಗ ಸರ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ಕ್ಲಿಯರೆನ್ಸ್ ಇಲ್ಲ. ಸೊ ಪಕ್ಕ ಪೋಡು ಮಾಡಕ್ಕೂ ಆಗ್ತಾ ಇಲ್ಲ, ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು. ಸೊ ಅದೆಲ್ಲದ ಒಂದು ಸಮಸ್ಯೆ, ದೊಡ್ಡ ಸಮಸ್ಯೆ ಅನ್ಕೊಂತೀನಿ ನಾನು. ಲೋನಿಗೆ ಹೋಗ್ಬೇಕು ಪಾಪ ಅವರು, ನಾಳೆ ಏನೋ ಕಷ್ಟ ಇದೆ, ಅವನ ಯಾರೋ ಜಾಗ ಮಾರ್ಬೇಕು, ಅದ್ ಮಾರಕ್ ಆಗ್ತಾ ಇಲ್ಲ. ಓಕೆ. ಅದ್ರ ಜೊತೆಲಿ ವಿಶ್ವನಾಥ್ ಗದ್ದೆ ಮನೆಯವರೇ, ಕೊನೆಯದಾಗಿ ನಿಮ್ಮ ಬಹುತೇಕ ಎಲ್ಲಾ ವಿಚಾರಗಳ ಕುರಿತಾಗಿ ಕೂಡ ಸುದೀರ್ಘವಾದ ಚರ್ಚೆಯಲ್ಲಿ ನೀವು ಮಾತನಾಡಿದ್ರಿ. ಕೊನೆಯದಾಗಿ ನಿಮ್ಮ ಓವರಾಲ್ ಆಗಿ ಎಲ್ಲ ಜರ್ನಿಯನ್ನು ಕುರಿತಾಗಿ ನಮ್ಮ ಮಲೆನಾಡಿನ ಭಾಗದ ಜನತೆಗೆ ಕೊನೆಯದಾಗಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿ, ಯಶಸ್ವಿ ಅಡ್ವೊಕೇಟ್ ಆಗಿ, ಒಬ್ಬ ಯಶಸ್ವಿ ಸಮಾಜ ಸೇವಕರಾಗಿ, ಹಾಗೆ ಬೆಳಗಾವಿ ಕುಟುಂಬದ ಒಬ್ಬ ಮುಖ್ಯಸ್ಥರಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಎಲ್ಲರೂ ಅಂದ್ರೆ ಶಿಕ್ಷಣದಲ್ಲಿ ಮಕ್ಕಳನ್ನ ಶಿಕ್ಷಣದಲ್ಲಿ ಒತ್ತು ಕೊಡಿ. ಶಿಕ್ಷಣದಲ್ಲಿ ಅವರಿಗೆ ಶಿಕ್ಷಣ ಇದ್ರೆ ನಿರುದ್ಯೋಗ, ಬಡತನನ ನಿರ್ಮೂಲನೆ ಮಾಡ್ಬೋದು. ಅದೇ ರೀತಿ ಆರೋಗ್ಯ ಸದೃಢಪಡಿಸ್ಕೊಳ್ಬೇಕು. ಮಕ್ಕಳು ಯಾವುದೇ ದುಷ್ಟ ಚಟಗಳಿಗೆ ಹೋಗದೆ ಇದ್ದಂಗೆ ನೋಡ್ಕೊಬೇಕು. ನಮ್ಮ ಮಲೆನಾಡು ಭಾಗದಲ್ಲಿ ಸ್ವಲ್ಪ ಆತರ ಈಗ ಚಟಗಳು, ದುಷ್ಟ ಚಟಗಳು ಜಾಸ್ತಿ ಇದೆ. ಅದು ಹೋಗದಿದ್ದಂಗೆ ನೋಡ್ಕೊಂಡು ಸದೃಢ ಆರೋಗ್ಯ ಮತ್ತೆ ಶಿಕ್ಷಣದಿಂದ, ಆಮೇಲೆ ಪರಿಸರವನ್ನು ಕಾಪಾಡ್ಕೊಳ್ಳಿ. ಮುಂದೆ ಅಂದ್ರೆ ಆ ರೀತಿಯಾಗಿ ಮಾಡಿದ್ರೆ ನಮ್ಮ ಮಲೆನಾಡಿನ ಒಂದು ಏನ್ ನೇಚರ್ ಇದೆ, ಇದೇ ತರ ಇನ್ನೂ ಎಷ್ಟೋ ಇನ್ನು ವರ್ಷ ಮುಂದುವರ್ಸ್ಕೊಂಡು ಹೋಗೋಣ ನಾವು. ಆ ನೇಚರ್ ಉಳಿಸ್ಕೊಂಡು ಹೋಗೋಣ, ಮುಂದಿನ ತಲೆಮಾರಿಗೂ ಅನುಕೂಲ ಆಗುತ್ತೆ ಅನ್ನೋದು. ಓಕೆ. ವಿಶ್ವನಾಥ್ ಗದ್ದೆ ಮನೆಯವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಬಾಲ್ಯದ ಜೀವನ ಆಗಿರ್ಬೋದು, ನಿಮ್ಮ ಒಂದು ತುಂಬು ಕುಟುಂಬದ ಬಗ್ಗೆ ಆಗಿರ್ಬೋದು, ನಿಮ್ಮ ಒಂದು ಎಜುಕೇಶನ್ ಏನು NR ಪುರದಲ್ಲಿ ನೀವು ಒಂದು ಶಿಕ್ಷಣವನ್ನು ಓದಿದ ನಂತರ ಶಿವಮೊಗ್ಗದಲ್ಲಿ LLB ಓದಿದ ವಿಚಾರ ಆಗಿರ್ಬೋದು, LLB ನಂತರ ಬೆಂಗಳೂರಿನಲ್ಲಿ 2003ರಿಂದ ನೀವು 2004ರಿಂದ ನೀವು ಪ್ರಾಕ್ಟೀಸ್ ಶುರು ಮಾಡಿದ ವಿಚಾರ, 2008ರಲ್ಲಿ ನಿಮ್ಮದೇ ಸ್ವಂತವಾದ ನೀವು ಒಂದು ಇದು ಮಾಡಿದ ವಿಚಾರ, ನಂತರ 2013 ನಂತರ ಉದ್ಯಮಕ್ಕೆ ಕಾಲಿಟ್ಟ ವಿಚಾರ, ಉದ್ಯಮದಲ್ಲಿ ನೀವು ಯಶಸ್ಸನ್ನು ಸಾಧಿಸಿ ಅಲ್ಲೂ 3 ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ, ನಂತರ ತಮ್ಮ ಹುಟ್ಟೂರಿನಲ್ಲೂ ಕೂಡ ಕಳೆದ 12 ವರ್ಷಗಳಿಂದ ಶಾಲೆ, ಧಾರ್ಮಿಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನ ಮಾಡಿ, ಜೊತೆಗೆ ಈ ವರ್ಷ
8,000ಕ್ಕೂ ಅಧಿಕ ಮಕ್ಕಳಿಗೆ 125,000 ವಿದ್ಯಾರ್ಥಿಗಳಿಗೆ ಕಿಟ್ ಅನ್ನು ನೀಡಿದ ವಿಚಾರ ಆಗಿರ್ಬೋದು, ಕ್ರೀಡಾಕೂಟಗಳಿಗೆ ನೀವು ಮಾಡಿರುವಂತಹ ಸಹಾಯ, ಜೊತೆಗೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಜೊತೆಗೆ ಗೋಶಾಲೆಗೆ ನಿಮ್ಮ ಒಂದು ಗೋಪ್ರೇಮದ ಕುರಿತಾಗಿ, ಹಾಗೆ ಮುಂದಿನ ದಿನಗಳಲ್ಲಿ ನೀವು ಯಾವೆಲ್ಲ ಕನಸುಗಳನ್ನ ಕಂಡಿದ್ದೀರಾ, ರಾಜಕೀಯದ ಕುರಿತಾಗಿ ನೀವೇನ್ ಹೇಳಿದ್ರಿ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸಹ್ಯಾದ್ರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಒಂದು ಸಾಮಾನ್ಯ ಬಡ ಕುಟುಂಬದಲ್ಲಿ ಒಂದು ಕುಗ್ರಾಮದಲ್ಲಿ ಹುಟ್ಟಿದಂತ ಯುವಕ ನಂತರ ಬೆಂಗಳೂರಿಗೆ ಹೋಗಿ ಅಲ್ಲಿ ಯಶಸ್ಸನ್ನು ಸಾಧಿಸಿ ತಮ್ಮದೇ ಆದ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ನಂತರ ತಮ್ಮ ಹುಟ್ಟೂರಿನಲ್ಲೂ ಕೂಡ ಅನೇಕ ರೀತಿಯಲ್ಲಿ ತೊಡಗಿಸಿಕೊಂಡು ಹುಟ್ಟೂರಿನ ಜನಸೇವೆಯನ್ನು ಮಾಡ್ತಿರುವಂತಹ ಶ್ರೀಯುತ ವಿಶ್ವನಾಥ್ ಗದ್ದೆಮನೆ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀರಿ. ನಮಸ್ಕಾರ.